ಇನ್ನು ಪೇಜಾವರ ಶ್ರೀಗಳ ವಿರುದ್ಧ ವೈಯಕ್ತಿಕ ದ್ವೇಷ ಸಾಧನೆಗೆ ಇಳಿದಿದ್ದಾರ ಪ್ರಮೋದ್ ಮುತಾಲಿಕ್ ಅನ್ನುವಂತಹ ಅನುಮಾನ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆ ಅಂತ ಬರ್ತಾ ಇದೆ ನೋಡಿ. ಪೇಜಾವರ ಶ್ರೀಗಳ ವಿರುದ್ಧ ವೈಯಕ್ತಿಕ ದ್ವೇಷ ಸಾಧನೆಗೆ ಇಳಿದಿದ್ದಾರ ಪ್ರಮೋದ್ ಮುತಾಲಿಕ್. ಯಾಕೆಂದ್ರೆ ವಿಶ್ವೇಶತೀರ್ಥ ಸ್ವಾಮೀಜಿ ಸ್ಪಷ್ಟನೆ ಕೊಟ್ಟ ಬಳಿಕವೂ ಕೂಡ ನಿಲ್ತಾ ಇಲ್ಲ ಶ್ರೀರಾಮ ಸೇನೆ ಮುಖ್ಯಸ್ಥರ ವಾಗ್ದಾಳಿ. ಹಿಂದೂಗಳು ಗೋಮಾಂಸ ಸೇವನೆ ಮಾಡ್ತಾರೆ ಅಂತ ಪೇಜಾವರ ಶ್ರೀಗಳು ಹೇಳಿಕೆಯನ್ನ ನೀಡಿದ್ರು. ಆ ಹೇಳಿಕೆಯಿಂದ ಹಿಂದೂಗಳಿಗೆ ಅವಮಾನ ಆಗಿದೆ. ಆ ಹೇಳಿಕೆಯನ್ನ ಸ್ವಾಮೀಜಿ ಹಿಂಪಡಿಬೇಕು. ಮುಸ್ಲಿಮರು ಆಕ್ರಮಣ ಮಾಡತಕ್ಕಂಥವರು ಅಯೋಧ್ಯೆ ಭೂಮಿಯಲ್ಲಿ ಕೇವಲ ರಾಮ ಮಂದಿರ ಕಟ್ತೀವಿ ಅಂತ ಹೇಳಿದ್ರು. ಬಾಬರ್ ಮಸೀದಿ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಕೂಡ ಪೇಜಾವರ ಶ್ರೀಗಳು ಹೇಳಿದ್ರು. ಅವತ್ತ್ಯಾಕೆ ನಿಮಗೆ ಸೌಹಾರ್ದ ಬರಲಿಲ್ಲ, ಈಗ ಯಾಕೆ ನಿಮಗೆ ಸೌಹಾರ್ದ ನೆನಪಾಯಿತು ಅಂತ ವಿಶ್ವೇಶತೀರ್ಥ ಸ್ವಾಮೀಜಿ ಸ್ಪಷ್ಟನೆ ಕೊಟ್ಟ ಬಳಿಕವೂ ಕೂಡ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಈ ಪ್ರಶ್ನೆಯನ್ನ ಎತ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ನವೀನ್ ಅವರಿಂದ. ನವೀನ್, ಇದು ಒಂದು ರೀತಿ ಹಿಂದೂ ಅನ್ನೋ ರೀತಿಯಲ್ಲಿ ಪ್ರೊಜೆಕ್ಟ್ ಆಗ್ತಾ ಇದೆ ಕೇಸು. ಪೇಜಾವರ ಶ್ರೀಗಳು ಸ್ಪಷ್ಟನೆ ಕೊಟ್ಟರೂ ಕೂಡ ಪದೇ ಪದೇ ಮುತಾಲಿಕ್ ಅವರು ಈ ರೀತಿ ಪೇಜಾವರ ಶ್ರೀಗಳ ಮೇಲೆ ವಾಗ್ದಾಳಿ ಮಾಡೋದಕ್ಕೆ ಏನ್ ಕಾರಣ? ಇಷ್ಟಕ್ಕೂ ಇವತ್ತೆಲ್ಲ ಏನ್ ಮಾತನಾಡಿದ್ರು? ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆಗೆ ಪೇಜಾವರ ಶ್ರೀಗಳ ವಿರುದ್ಧ ವೈಯಕ್ತಿಕ ಒಂದೇ ವಾಗ್ದಾಳಿಯನ್ನ ನಡೆಸೋ ಮಟ್ಟದಲ್ಲಿ ಇವತ್ತು ಏನಂದ್ರೆ ಪ್ರಮೋದ್ ಮುತಾಲಿಕ್ ಅವರ ಏನು ಮಾತುಗಳು ಆಗಿದ್ವು. ಆದ್ರೆ ಅವರು ತಮ್ಮ ಮಾತುಗಳಲ್ಲಿ ಹೇಳ್ತಾ ಇದ್ರು ಎಲ್ಲೋ ಒಂದು ಕಡೆಗೆ, ಆದ್ರೆ ನಾನು ಯಾವುದೇ ಕಾರಣಕ್ಕೂ ಪೇಜಾವರ ಶ್ರೀಗಳನ್ನ ವೈಯಕ್ತಿಕವಾಗಿ ನಾನು ವಿರೋಧ ಮಾಡ್ತಿಲ್ಲ, ಬಟ್ ಅವರು ಏನು ಒಂದು ಗೋಮಾಂಸವನ್ನ ತಿಂದವರನ್ನ ಕೃಷ್ಣ ಮಠಕ್ಕೆ ಏನೊಂದು ಬಿಟ್ಕೊಂಡ್ರು, ಅವರ ವಿರುದ್ಧವಾಗಿ ನನ್ನ ಒಂದು ಹೋರಾಟ ಇರೋದು. ಹೀಗಾಗಿ ಅವರು ನಂತರ ಹಿಂದೂಗಳು ಎಲ್ಲಿ ಗೋಮಾಂಸವನ್ನ ತಿಂತಾರೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆ ಕೂಡ ಏನೊಂದು ಪ್ರಮೋದ್ ಮುತಾಲಿಕ್ ಅವರು ವ್ಯಾಪಕವಾದಂತಹ ಖಂಡನೆಯನ್ನ ವ್ಯಕ್ತಪಡಿಸಿದ್ರು. ತದನಂತರ ಏನು ಪೇಜಾವರ ಶ್ರೀಗಳು ಕೊಟ್ಟಂತಹ ಹೇಳಿಕೆಯನ್ನ ಕೂಡಲೇ ವಾಪಸ್ ಪಡಿಬೇಕು ಅನ್ನೋ ಮಾತುಗಳನ್ನ ಆಡಿದ್ರು. ಆದ್ರೆ ತಮ್ಮ ಮಾತುಗಳ ಉದ್ದಕ್ಕೂ ಕೂಡ ಪೇಜಾವರ ಶ್ರೀಗಳ ವಿರುದ್ಧವಾದಂತ ನಮ್ಮ ಹೋರಾಟ ಅಲ್ಲ, ಕೇವಲ ಅವರು ಕೊಟ್ಟಂತಹ ಹೇಳಿಕೆಗಳ ವಿರುದ್ಧ ಗೋಮಾಂಸವನ್ನ ತಿನ್ನುವಂತಹ ಮುಸ್ಲಿಮರನ್ನ ಕೃಷ್ಣ ಮಠಕ್ಕೆ ಏನೊಂದು ಬಿಟ್ಕೊಂಡಿದ್ದಾರೆ, ಅದನ್ನ ಅವರು ಏನು ಒಂದು ಮತ್ತೆ ಅದನ್ನ ತಪ್ಪನ್ನ ಒಪ್ಕೋಬೇಕು ಅನ್ನೋದು ಏನು ಮುತಾಲಿಕ್ ಅವರ ಮಾತುಗಳಾಗಿದ್ವು. ಆದ್ರೆ ತಮ್ಮ ಮಾತುಗಳ ಉದ್ದಕ್ಕೂ ಏನೊಂದು ಪೇಜಾವರ ಶ್ರೀಗಳ ವಿರುದ್ಧ ನನ್ನ ಹೋರಾಟ ಅಲ್ಲ, ಕೇವಲ ಅವರು ನಡೆದುಕೊಂಡ ರೀತಿ ಮತ್ತೆ ಏನೊಂದು ಹಿಂದೂ ಧರ್ಮದ ವಿರುದ್ಧವಾಗಿ ಅವರು ಕೊಟ್ಟಂತಹ ಹೇಳಿಕೆಗಳ ವಿರುದ್ಧ ನನ್ನ ಹೋರಾಟ ಅಂತ ಎಂದು ಪ್ರಮೋದ್ ಮುತಾಲಿಕ್ ಘಂಟಾಘೋಷವಾಗಿ ಹೇಳಿದ್ರು. ಎಲ್ಲೋ ಒಂದು ಕಡೆಗೆ ಪೇಜಾವರ ಶ್ರೀಗಳು ಮತ್ತೆ ಪ್ರಮೋದ್ ಮುತಾಲಿಕ್ ವರ್ಸಸ್ ಎನ್ನುವ ರೀತಿಯಲ್ಲಿ ಅವರ ಮಾತಿನ ವರಸೆ ಇತ್ತು. ಅರವಿಂದ್. ಓಕೆ ನವೀನ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.